Those who are responsible, we are recommending the government to take proper action against them. We will recommend to the government. The bulldozer has been used here. Did the BBMP authorities, GB authorities followed the Supreme Court directives in this regard? That we have to see the records and all. Anyhow, our investigation team is here. They will submit a report either today or tomorrow. The primary, what's the prima facie, sir? What's the prima facie? What do you see? How do you see? Because the relocation has not been done, the rehabilitation of the victims has not been done. That we have to see the records and all. Without verifying the records, we can't say. Okay. Thank you. ಸಮಾಜಶಾಸ್ತ್ರೀಯ ಒಂದು ಪೇಪರ್ನಲ್ಲಿ ಬಂದ ರಿಪೋರ್ಟ್ಗಳು, ಇನ್ನೊಂದು ಕಂಪ್ಲೇಂಟ್ಗಳು ಕೊಟ್ಟ ಕೇಸ್ನ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಅಲ್ಲಿ ಯಾರೆಲ್ಲ ಪಾರ್ಟೀಸ್ ಇದ್ದಾರೋ ಅವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಪ್ರಮುಖವಾಗಿ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಬ್ಯಾಂಗ್ಳೂರು ಜಿಲ್ಲೆ ಇವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಇದರಲ್ಲಿ ರೆಕಾರ್ಡ್ಸ್ ನೋಡದೆ ನಾವು ಯಾವುದೇ ತೀರ್ಮಾನಕ್ಕೆ ಬರುವಾಗಿಲ್ಲ. ಇಲ್ಲಿ ಇವರನ್ನು ಡಿಮಾಲಿಷ್ ಮಾಡಿದ್ದು ಹೌದು ಅಂತ ಕಂಡು ಬರ್ತದೆ. ಆದರೆ ಡಿಮಾಲಿಷನ್ ಮಾಡುವ ಸಂದರ್ಭದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಫಾಲೋ ಮಾಡಿದ್ದಾರಾ, ಕಾನೂನನ್ನು ಫಾಲೋ ಮಾಡಿದ್ದಾರಾ ಅಂತ ಹೇಳೋದನ್ನು ನೋಡಬೇಕಾಗತ್ತೆ. ಮತ್ತು ಇಲ್ಲಿಯ ನಿವಾಸಿಗಳ ಹತ್ರ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅಂದರೆ ಅವರಿಗೆ ಈ ಜಾಗಕ್ಕೆ ಅವರ ಹಕ್ಕುದಾರರು ಅಥವಾ ಅವರಲ್ಲಿ ವಾಸ ಮಾಡಲಿಕ್ಕೆ ಅವರಿಗೆ ಹಕ್ಕಿತ್ತು ಅಂತ ಹೇಳುವ ಬಗ್ಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅವರಲ್ಲಿ ಇದೆ ಅಂತ ಹೇಳೋದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮ್ಮ SHRCಯ ಇನ್ವೆಸ್ಟಿಗೇಷನ್ ಟೀಮಿಗೆ ಹೇಳಿದ್ದೇವೆ. ಅದು ಹೆಡೆಡ್ ಬೈ ಒಬ್ಬರು ADGP ಇದ್ದಾರೆ. ಅವರು ಆಲ್ರೆಡಿ ಇಲ್ಲಿ ಇದ್ದಾರೆ, ಒಂದು ರೌಂಡ್ ಬಂದಿದ್ದಾರೆ, ಪುನಃ ಇದು ಮಾಡ್ತಾರೆ. ಮತ್ತು ಏನು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳೋದನ್ನು ಕೂಡ ಅವರ ರಿಪೋರ್ಟಲ್ಲಿ ಕೊಡ್ತಾರೆ. ಅವರ ಪ್ರಿಲಿಮಿನರಿ ರಿಪೋರ್ಟು ನಮಗೆ ಇವತ್ತು ಬರೋದು ಸ್ವಲ್ಪ ಕಷ್ಟ, ನಾಳೆ ಒಳಗೆ ಕೊಡ್ಬೋದು. ಅವರು ಕೊಡುವಂಥ ಪ್ರಿಲಿಮಿನರಿ ರಿಪೋರ್ಟನ್ನು ಆಧರಿಸಿ ನಾವು ನಮ್ಮ ಪ್ರಿಲಿಮಿನರಿ ರೆಕಮೆಂಡೇಶನ್ ಸರ್ಕಾರಕ್ಕೆ ಮಾಡ್ತೇವೆ. ಸರ್, ಈಗ ದೂರು ಕೊಟ್ಟಿದ್ದಾರೆ ಕೆಲವರು ನಿಮಗೆ ಅಂತ ಹೇಳಿದ್ರು. ವೈಯಕ್ತಿಕ ಏನು ದೂರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಸರ್? ಅಲ್ಲ, ಈಗ ಏನಾಗಿದೆ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ದೂರಿನಲ್ಲಿ ಅದೇ ಇವರನ್ನು ಅನಧಿಕೃತವಾಗಿ ಇಲ್ಲಿಂದ ಡಿಮಾಲಿಷನ್ ಮಾಡಿದ್ದಾರೆ ಅಂತ ಹೇಳುವುದನ್ನು ದೂರಲ್ಲಿ ಹೇಳಿದ್ದಾರೆ. ಮತ್ತು ಏನು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ನೋಡಿದಾಗ ಆಲ್ಟರ್ನೇಟಿವ್ ವ್ಯವಸ್ಥೆ ಗಂಜಿ ಕೇಂದ್ರ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ಅದು ದೂರ ಇದೆ ಅಂತೆ. ಅದನ್ನು ನಮ್ಮ ಟೀಮಿನವ್ರು ನೋಡಿ ರಿಪೋರ್ಟ್ ಕೊಡ್ತಾರೆ. ಸರ್, ಇಲ್ಲಿನ ನಿವಾಸಿಗಳು ನಿಮಗೇನಾದರೂ ಡಾಕ್ಯುಮೆಂಟ್ಸ್ ಈಗ ತೋರಿಸಿದ್ರೆ ಸರ್? ನಾವು ಅವ್ರು ತೋರಿಸಿದ್ರು ನಾವು ಇಲ್ಲಿ ತಗೊಳ್ಳೋದಿಲ್ಲ, ಯಾಕೆಂದರೆ ಅದು ಸರಿಯಾಗಿ ಆಗೋದಿಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಬ್ಬರಿಂದ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ ನಾವು ಅದನ್ನು ರೆಫರ್ ಮಾಡಿದ್ದೇವೆ, ಅವರು ಅದನ್ನು ಮಾಡ್ತೇವೆ. ಕೆಲವರು ತೋರಿಸಿದ್ರು ಡಾಕ್ಯುಮೆಂಟ್, ನಾವು ಅದನ್ನು ನೋಡಲಿಲ್ಲ. ಅಧಿಕಾರಿಗಳು ಬಂದಿದ್ದಾರೆ, ಅವರು ಮಾಡ್ತಾರೆ. ಎಸ್, ಈಗ ಮತ್ತು ಮೇಡಮ್ ಸುಧಾ ಕಟ್ವಾ ಅವರು ಇವರು ಬಂದು ದೂರು ಸಲ್ಲಿಸಿದ್ರು. ಈ ದೂರಿನ ಆಧಾರದ ಮೇಲೆ ಮತ್ತು ನಮ್ಮ ಮೇಲೆ ನಮ್ಮಲ್ಲಿ ರಿಜಿಸ್ಟರ್ ಆದ ಸೋಮೋಟೋ ಕೇಸ್ನ ಮೇಲೆ ನಾವು ಇಲ್ಲಿಗೆ ವಿಸಿಟಿಗೆ ಬಂದಿದ್ದೇವೆ. ವಿಸಿಟಿಗೆ ಬರುವ ಮೊದಲು ನಾವು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅವರಿಗೆ ಪ್ಲಸ್ ಜಿಲ್ಲಾಧಿಕಾರಿಗಳಿಗೆ ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೀಮಿನವರಿಗೆ ಕೂಡ ADGP ಅವರಿಗೆ ಕೂಡ ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೇವೆ. ಅದು ಎಷ್ಟು ದಿನಗಳ ಕಾಲಾವಕಾಶ ಕೊಡಲಿಕ್ಕೆ? ಅವರಿಗೆ ಪ್ರಿಲಿಮಿನರಿ ರಿಪೋರ್ಟ್ ಇವತ್ತು ನಾಳೆಯಲ್ಲಿ ಕೊಡ್ಬೋದು. ಅಂದರೆ ಇವತ್ತೇ ಕಷ್ಟ ಆಗಿತ್ತು, ಅಂದರೆ ಸ್ವಲ್ಪ ಜಾಗ ಜಾಸ್ತಿ ಇದೆ, ನಾಳೆ ಸಂಜೆ ಒಳಗೆ ಕೊಡ್ಬೋದು. ಸರ್, ಮುಖ್ಯವಾಗಿ ಇಲ್ಲಿ GBA ಅಧಿಕಾರಿಗಳು ಹೇಳುವಂಥದ್ದು ಇದು ಗೋಮಾಳ ಜಾಗ ಅನ್ನೋದು ಸರ್, ಅದು ನೋಡ್ಬೇಕು ನಾವು ರೆಕಾರ್ಡ್ ನೋಡಿ ಹೇಳ್ಬೇಕು. ಅವರಿಂದ ನಮಗೇನು ರಿಪೋರ್ಟ್ ಬಂದಿಲ್ಲ ಇನ್ನು, ಆ ರಿಪೋರ್ಟ್ ನೋಡಬೇಕು. ಪ್ಲಸ್ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ನವರು ಏನು ರಿಪೋರ್ಟ್ ಕೊಡ್ತಾರೆ ಅಂತ ಹೇಳೋದನ್ನು ಕೂಡ ನೋಡಿಕೊಂಡು ನಾವು ತೀರ್ಮಾನ ತಗೊಳ್ತೇವೆ. ಸರ್, ನೀವು ವರದಿ ಎಷ್ಟು ದಿನ ಕೊಡಬೇಕು ಅಂತ ಹೇಳಿದ್ರೆ ಅಥವಾ ನೋಟಿಸ್ ಆಧಾರ? ಅಲ್ಲ, ನಮಗೆ ನಮ್ಮ ಎಂಕ್ವೈರಿ ರಿಪೋರ್ಟ್ ಬಂದು ವಿದಿನ್ 2 days ನಾವು ಗವರ್ಮೆಂಟಿಗೆ ಒಂದು ರೆಕಮೆಂಡೇಶನ್ ಮಾಡ್ತೇವೆ. ಓಕೆ, ಅದು ಪ್ರಾಥಮಿಕ ರೆಕಮೆಂಡೇಶನ್ ಆಗಿರ್ತದೆ. ಅಂದರೆ ಫೈನಲ್ ಡಿಸಿಷನ್ ನಾವು ಕೊಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಯೂಶಲಿ ಈಗ GBA ಮತ್ತೆ ಜಿಲ್ಲಾಡಳಿತ ಒಂದು ವರದಿಗಳು ಅಥವಾ ಅವರ ಹತ್ರ ದಾಖಲೆಗಳನ್ನು ಕೊಡ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀರಾ? ಅದು ಎಷ್ಟು ದಿನಗಳ ಕಾಲಾವಕಾಶ ಕೊಟ್ಟಿದ್ದೀರಾ? ಕೆಲವರು ನಿರಾಶ್ರಿತರು ಅದು ಅವರು ಸಂಪೂರ್ಣ ಡೀಟೇಲ್ಸ್ ಕೊಡ್ಲಿಕ್ಕೆ 30 days ಟೈಮ್ ಇದೆ ಅವರಿಗೆ. ಬಟ್ 7 days ಒಳಗೆ ಪ್ರಿಲಿಮಿನರಿ ರಿಪೋರ್ಟ್ ಕೇಳ್ತಾ ಇದ್ದೇವೆ. ಇನ್ ಕೇಸ್ ನೀವು ಇಲ್ಲಿ ವಾಸ್ತವಾಂಶ ನೋಡಿದಾಗ ನಿಜವಾಗ್ಲೂ ನಿರಾಶ್ರಿತರಿರ್ತಾರೆ, ತಕ್ಷಣದ ಕ್ರಮಗಳೇನಾಗ್ತದೆ? ಅಲ್ಲ, ನಿಜವಾಗಿ ಅವರಿಗೆ ಈಗ ಸದ್ಯಕ್ಕೆ ಯಾವುದೇ ಇಲ್ಲಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿದ್ದು ಕಂಡು ಬರ್ತಾ ಇಲ್ಲ. ಬಟ್ ಏನು ಅಂತ ರಿಯಲ್ ಇದು ನಮ್ಮ ಎಂಕ್ವೈರಿ ಆದ ಮೇಲೆ ಗೊತ್ತಾಗತ್ತೆ ಅಷ್ಟೇ. ಓಕೆ, ಒಟ್ಟಾರೆ ಇದು ಮುಖ್ಯವಾಗಿ ಹೇಳ್ತಾರೆ.